ಎನ್ ಪ್ರತಾಪ್ ರೆಡ್ಡಿ ಬಳ್ಳಾರಿಯಲ್ಲಿ ಒಬ್ಬ ಮಾಜಿ ಬುಡ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ 1995ರಿಂದ 1999ವರೆಗೆ ಪ್ರೆಸಿಡೆಂಟ್. ಇವರು ನಗರಾಭಿವೃದ್ಧಿ ಪ್ರೆಸಿಡೆಂಟ್. ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಬಡ ಜನರನ್ನ ಖಾಲಿ ಮಾಡ್ತಿರ್ಬೇಕಾದ್ರೆ, ದೌರಿ ನಡೆಸಿರ್ಬೇಕಾದ್ರೆ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ಮನವಿಗಳು ಕೊಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, SP ಅವ್ರನ್ನ ಕಾಣ್ತಾರೆ. ಆದರೂ ಅವರ ಸ್ಥಳೀಯ ರಾಜಕಾರಣಿಗಳ ದೌರ್ಜನ್ಯ ಮಾತ್ರ ನಿಲ್ಲೋದಿಲ್ಲ. ನಾವು 2018ರಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಲೆಟರ್ ಬರೆದಿದ್ವಿ. ಅವರು ಒಂದು ತನಿಖೆ ಮಾಡಿ ಇಲ್ಲೀಗಲ್ ಯಾರ್ದು ಲೀಗಲ್ ಯಾರ್ದು ಅಂತ ಒಂದು ಕಮಿಟಿ ಮಾಡಿ ನಮಗೆ ತನಿಖೆ ಮಾಡಿ ನ್ಯಾಯ ಕೊಡಿಸಿರ ಅಂತ ಹೇಳಿದ್ವಿ. ಮತ್ತು ಈಗ ಕೂಡ ಅದನ್ನೇ ಬರೆದಿದ್ದೀವಿ. ಸರ್ಕಾರ ಏನಾದರೂ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಈಗಾಗಲೇ 2014ರಲ್ಲಿ ದೊಡ್ಡ ಗಲಾಟೆನೇ ಆಯಿತು. ಆಗಲೂ ನಾವು ಬಿಟ್ಟಿಲ್ಲ, ಸ್ವಾಧೀನಕ್ಕೆ ಹೋದ್ವು, ಉಳುಮೆ ಮಾಡ್ತಾ ಇಲ್ಲಿ ತನಕನೂ ಕೂಡ ಸ್ವಾಧೀನದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ. ಬಳ್ಳಾರಿಯಲ್ಲಿರುವಂಥ ಸರ್ವೆ ನಂಬರ್ 715ರಲ್ಲಿ ಮೂಲತಃ ಇದು ಇನಾಮ್ ಭೂಮಿಯಾಗಿದ್ದು, ಈ ಭೂಮಿಯನ್ನು 70ರ ದಶಕದಲ್ಲಿ ಇನಾಮ್ ರದ್ದತಿ ಆದಮೇಲೆ ಬಡ ಜನರಿಗೆ ಭೂಮಿಯನ್ನು ಹಂಚಿಕೊಡ್ತಾರೆ. ಅದಾದ 40 ವರ್ಷಗಳ ಕಾಲ ಜನ ಅವರ ಹೆಸರಲ್ಲಿ ಪಾಣಿ ಬರುತ್ತೆ, ನಕ್ಷೆ ಬರುತ್ತೆ, ಲೋನ್ ತೊಗೊತಾರೆ, ಎಲ್ಲ ಬೆಳೆ ಬೆಳ್ಕೊಂಡು ಜೀವನವನ್ನು ಅವರು ಕಟ್ಕೊತಾರೆ. ಆ ನಂತರದಲ್ಲಿ 2003 ಇಸ್ವಿಯಲ್ಲಿ ಸ್ಥಳೀಯ ರಾಜಕಾರಣಿ ಎನ್ ಪ್ರತಾಪ್ ರೆಡ್ಡಿ ಅವರು ಎಂಟ್ರಿಯಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಭೂಮಿ ನಮಗೆ ಸೇರಿದ್ದಿದ್ದು ಮತ್ತು ಈ ಭೂಮಿಯನ್ನು ನಾನು ಕೊಂಡ್ಕೊಂಡು ಅಂತೇಳ್ಬಿಟ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಜನರಿಗೆ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಬಡ ಜನರನ್ನು ಖಾಲಿ ಮಾಡ್ತಿರ್ಬೇಕಾದ್ರೆ, ದೌರಿ ನಡೆಸಿರ್ಬೇಕಾದ್ರೆ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ಮನವಿಗಳು ಕೊಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, SP ಅವ್ರನ್ನ ಕಾಣ್ತಾರೆ. ಆದರೂ ಅವರ ಸ್ಥಳೀಯ ರಾಜಕಾರಣಿಗಳ ದೌರ್ಜನ್ಯ ಮಾತ್ರ ನಿಲ್ಲೋದಿಲ್ಲ. ಇದು ಅತ್ಯಂತ ಏಕೃತ್ಯ ಮತ್ತು ಖಂಡನೀಯ. ಇದು ಬಡ ಜನರಿಗೆ ಕೊಟ್ಟ ಭೂಮಿಯನ್ನು ಖಾಲಿ ಮಾಡಿಸಿ ಭೂಮಿಯನ್ನು ಹೊಡಿಬೇಕು ಅಂತ ಪ್ಲಾನ್ ಏನಿದೆ, ಇದು ಅಲ್ಲಿನ ಸುತ್ತಮುತ್ತ ರಾಜಕಾರಣ ಮಾಡ್ತಿರೋದು ಕೂಡ ಭಾಳ ಅನ್ಯಾಯ ವಿಚಾರ ಇದು. ಹಾಗಾಗಿ ಅದರ ಬಗ್ಗೆ ನಾವು ಸರ್ಕಾರಕ್ಕೆ ಹೇಳಪ್ಪ ಅಂತಂದರೆ, ಬಡ ಜನರು ಕೋರ್ಟ್ನ ಕಲಿಯುವಂಥದ್ದು, ಕೇಸ್ ಹಾಕ್ಸೋವಂಥದ್ದು, ಕೇಸ್ಗಳು ಕೊಡುವಂಥದ್ದು, ಗೂಂಡಗಳು ಬಿಟ್ಟು ದೌರ್ಜನ್ಯ ಮಾಡೋವಂಥದ್ದನ್ನ ಅಲ್ಲಿನ ಪ್ರತಾಪ್ ರೆಡ್ಡಿಯವರು ಮಾಡ್ತಾರೆ. ಕೂಡಲೇ ನಿಲ್ಲಿಸಬೇಕು ಅಂತೇಳಿ ನಾವು ಅವ್ರಿಗೆ ಆಗ್ರಹ ಮಾಡ್ತೀವಿ. ನಿಮ್ಮದು ಏನಿದ್ರೂ ಕೂಡ ಸರ್ಕಾರ ಜೊತೆಗೆ ವ್ಯಾಜ್ಯ ಮಾಡಬೇಕು ಬಿಟ್ಟರೆ ಬಡ ಜನರ ಮೇಲೆ ನಿಮ್ಮ ಪ್ರಯೋಗವನ್ನು ಮಾಡಬಾರ್ದು. ನೀವು ಜನರ ಮೇಲೆ ನಿಮ್ಮ ವ್ಯಾಜ್ಯ ಇರಬಾರ್ದು. ಏಕೆಂದರೆ ಸರ್ಕಾರ ಕೊಟ್ಟಂಥ ಭೂಮಿಯನ್ನು ಕಿತ್ಕೊಳ್ಳೋದಕ್ಕೆ ಅಥವಾ ಜನ ಮಾರೋದಕ್ಕೆ ಯಾವುದೇ ಹಕ್ಕಿಲ್ಲ. ಇದು ಮೂಲತಃ ಇನಾಮ್ ಭೂಮಿಯಾಗಿದ್ದು, ಟೆನೆಂಟ್ ಆ್ಯಕ್ಟ್ ಪ್ರಕಾರ ಜನರಿಗೆ ಭೂಮಿ ಸಿಕ್ಕಿದೆ. ಆ ಭೂಮಿಯನ್ನು ಕೊಟ್ಟಂಥ ಎಲ್ಲ ದಾಖಲೆಗಳು ಕೂಡ ಅವ್ರ ಜೊತೆಗಿದ್ದಾವೆ. ಈಗ ಮಧ್ಯದಲ್ಲಿ ಬಂದು ನೀವು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಜನರನ್ನು ಮಾಡ್ತೀವಿ ಅಂತಂದರೆ ಇದು ಅನ್ಯಾಯ ಅಲ್ವೇನೋ ಪ್ರಶ್ನೆಯನ್ನು ಸರ್ಕಾರಕ್ಕೆ ಕೇಳ್ತಿದ್ದೀವಿ ಮತ್ತು ಜಿಲ್ಲಾಡಳಿತ ಕೇಳ್ತಿದ್ದೀವಿ. ಜಿಲ್ಲಾಡಳಿತ ಬಡ ಜನರ ಪರ ನಿಲ್ಲಬೇಕಾಗಿದ್ದಂಥದ್ದು ಸರ್ಕಾರ, ಜಿಲ್ಲಾಡಳಿತ. ಆದರೆ ಅವರು ಪ್ರತಾಪ್ ರೆಡ್ಡಿ ಪರ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಮಾಡ್ತಿರುವಂಥ ಒಟ್ಟು ಈ ಕರ್ಮಕಾಂಡದ ಬಗ್ಗೆ ಸರ್ಕಾರದವರು ಗಮನ ಹರಿಸಿ ಇದಕ್ಕೊಂದು ಕಮಿಟಿಯನ್ನು ರಚನೆ ಮಾಡಿ ಈ ಭೂಮಿಯನ್ನು ಸರಿಪಡಿಸಲಿಕ್ಕೆ ಬಡ ಜನರು ನ್ಯಾಯ ಕೊಡಬೇಕು ಅಂತಾರೆ. ಒಂದು ಸಮಿತಿ ರಚನೆ ಮಾಡಿ ಕೂಲಂಕುಷ ತನಿಖೆ ನಡೆಸಿ ಜನ ನ್ಯಾಯ ಕೊಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಿದ್ವಿ. ಹೆಸರು ಮೋಹನ್ ಅಂತ, ಬಳ್ಳಾರಿ ಬಂಡೆಟ್ಟಿ ಕೌಲ್ ಬಜಾರ್. ನಾವೊಬ್ಬ ರೈತರು. 1974-75ರಲ್ಲಿ ಟೆನೆಂಟಾಗಿ ಅದಕ್ಕಿಂತ ಹಿಂದೆ 40 ವರ್ಷದಿಂದ ಗೇಣಿ ಪದ್ಧತಿ ಮಾಡಿದ್ವಿ. 74-75ರಲ್ಲಿ ಫಾರಮ್ ನಂಬರ್ 10 ಕೊಟ್ಟಿದ್ದಾರೆ. ಅಲ್ಲಿಂದ ಇತ್ತಾಗ ಲೋನ್ ಮಾಡ್ಕೊತ ನಾವು 1995ರಲ್ಲಿ 4 ಎಕರೆ ಮಾರಿದ್ದೀವಿ. ಇನ್ನು 4 ಎಕರೆ 9 ಸೆಂಟ್ಸ್ ಈಗ ನಮ್ಮ ಹೆಸರಲ್ಲೇ ಇದೆ, ನನ್ನ ಹೆಸರಲ್ಲೇ ಇದೆ. ಅವರು 2003ರಲ್ಲಿ ಮತ್ತು ರಿಜಿಸ್ಟ್ರೇಷನ್ ಆಗಿ ಮತ್ತು ಪೆಂಡಿಂಗ್ ರಿಜಿಸ್ಟ್ರೇಷನ್ ಆಗಿ 2005ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಾರ. ಫಸ್ಟು 1 ಎಕರೆ 70 ಸೆಂಟ್ಸ್ RS ಅಂತ ತಗೊಂಡು 5 ತಿಂಗಳಾದಮೇಲೆ ಅದೇ ಭೂಮಿನ 135 ಎಕರೆ ಟೌನ್ ಸರ್ವೆ ನಂಬರ್ ಅಂತ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರೆ. ನಮಗೆ ಯಾರು ಭೂ ನ್ಯಾಯ ಮಂಡಳಿಯಲ್ಲಿ ಬಂದು ಈ ರೈತರು ಮಾಡ್ತಿದಾರೆ, 40 ವರ್ಷದಿಂದ ಗೇಣಿ ಮಾಡ್ತಾರೆ, ಇವರಿಗೆ 7 ಫಾರ್ಮ್ ಹಾಕಿದ್ದಾರೆ, ಫಾರಮ್ ನಂಬರ್ 10 ಕೊಡಬೇಕಂತ ಏನು ಹೇಳಿ ಬಾಕ್ಸ್ನಲ್ಲಿ ನಿಂತ್ಕೊಂಡು ನಮ್ಮ ಹತ್ರ ಅಮೌಂಟ್ ಕಟ್ಸ್ಕೊಂಡು ಫಾರಮ್ ನಂಬರ್ 10 ಕೊಟ್ಟಿದ್ದಂಥ ಹೊಲ್ದು ಓನರು ಇನಾಮ್ ಓನರು ಅದೇ 2005ರಲ್ಲಿ ಸಾಯುವಾಗ ಪ್ರತಾಪ್ ರೆಡ್ಡಿಗೆ TS ಅಂತ ಮಾರಿ ಹೋಗ್ಬಿಡ್ತಾನೆ, ಸೆಲ್ ಡೀಡ್ ಮಾಡಿ, ಇಲ್ಲಿಗಲ್ ಕಾನೂನು ಬಾಹಿರವಾಗಿ. ಅದು ದಾಖಲೆ ಆತಗೆ ಮಾರಿದಂಥ ಖಾತಾ ಬದಲಾವಣೆ ಫೈಲ್ ಕೇಳಿದರೆ ಬೆಂಗಳೂರು ದೂರು ಹಿನ್ನೆಲೆಯಲ್ಲಿ ತರಿಸ್ಕೊಂಡು D ವರ್ಗದಲ್ಲಿಟ್ಟು ಸುಟ್ಟಾಕಲಾಗಿದೆ ಅಂತ ಒಬ್ಬ DC ಎಂಡಸ್ಮೆಂಟ್ ಕೊಡ್ತಾ ಇದ್ದಾರೆ. ನಾವು 2018ರಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಲೆಟರ್ ಬರೆದಿದ್ವಿ. ಅವರು ಒಂದು ತನಿಖೆ ಮಾಡಿ ಇಲ್ಲೀಗಲ್ ಯಾರ್ದು ಲೀಗಲ್ ಯಾರ್ದು ಅಂತ ಒಂದು ಕಮಿಟಿ ಮಾಡಿ ನಮಗೆ ತನಿಖೆ ಮಾಡಿ ನ್ಯಾಯ ಕೊಡಿಸಿರ ಅಂತ ಹೇಳಿದ್ವಿ. ಮತ್ತು ಈಗ ಕೂಡ ಅದನ್ನೇ ಬರೆದಿದ್ದೀವಿ. ಸರ್ಕಾರದವರು ಒಂದು ಕಮಿಟಿ ನೇಮಿಸಿ ಯಾವುದು ನ್ಯಾಯ ಇದೆ, ಯಾವುದು ಸತ್ಯ, ಯಾವುದು ಇಲ್ಲಿಗಲ್, ಯಾವುದು ಕಾನೂನು ಬಾಹಿರ ಅಂತ ಒಂದು ತನಿಖೆ ಮಾಡಿ ನಮಗೆ ಭೂಮಿ ಬಿಡಿಸ್ಕೊಡೋಕಂತ ನಾವು ಸರ್ಕಾರದ ಮುಖಾಂತರ ಕೇಳ್ಕೊಳ್ತೀವಿ. ಎನ್ ಪ್ರತಾಪ್ ರೆಡ್ಡಿ ಬಳ್ಳಾರಿಯಲ್ಲಿ ಒಬ್ಬ ಮಾಜಿ ಬುಡ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ 1995ರಿಂದ 1999ವರೆಗೆ ಪ್ರೆಸಿಡೆಂಟ್. ಇವರು ನಗರಾಭಿವೃದ್ಧಿ ಪ್ರೆಸಿಡೆಂಟ್. ಒಬ್ಬ ಗಣ್ಯ ವ್ಯಕ್ತಿ,
ಮತ್ತು 2 ಸಲ MLC ನಿಂತು ಸೋತಿರೋಂಥ ವ್ಯಕ್ತಿ ಇವರು. ಅಧಿಕಾರಿಗಳು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ? ಅವ್ರದ್ದು ಅಧಿಕಾರ ಇದೆ, ದುಡ್ಡಿದೆ, ಹಂಗಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತವೆ. ಕೋರ್ಟ್ ಕಮಿಷನ್ ವಾರಂಟ್ ಇದ್ದು ಸರ್ವೆ ಮಾಡೋ ಒಬ್ಬ ಅಧಿಕಾರಿ ಸುಳ್ಳು ಹೇಳಿ, ರೆಕಾರ್ಡ್ನಲ್ಲಿ ನಮ್ಮ ರೆಕಾರ್ಡ್ ಇದ್ದಾವೆ, ಸುಳ್ಳು ಹೇಳಿ ಹೈಕೋರ್ಟ್ ಲಾಯರ್ ಹೇಳಿದಾನೆ ನಾನು ಇದು ಕೂಡ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ. ನಾವು ಎಲ್ಲ DC SP ಕಂಪ್ಲೀಟ್ ಕೊಟ್ಟರು ಅವ್ರ ಪರವಾಗಿ ಒಂದು ಜೀಪ್ ಕಳಿಸಿ ಅವ್ರ ಪರವಾಗಿ ಮಾಡ್ತಾ ಇದೆ. ಮುಂದಿನ ನಡೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಒಂದು ಸರ್ಕಾರ ಒಂದು ಕಮಿಟಿ ಮಾಡಿ 2020 ಇಲ್ಲಿಗೆ 22 ವರ್ಷ ಆಗಿದೆ ನಾವು ಹೋರಾಟ ಮಾಡೋಕ್ಕೆ. ಭೂಮಿ, ಕೋರ್ಟು, ನ್ಯಾಯಾಲಯ, ಅಟ್ರಾಸಿಟಿ 307 ಎಲ್ಲ ಹಾಕ್ಸ್ಕೊಂಡು ಪ್ರಾಣ ತೆಗಿಯೋಕ್ಕೆ ಬಂದರೂ ಕೂಡ ನಾವು ತಪ್ಪಿಸ್ಕೊಂಡು ಏನೋ ಮಾಡಿ ಈಗ ಕೂಡ ನಮಗೆ ಜೀವ ಭಯ ಇದಂತೆಯೇ DC ಜಿಲ್ಲಾಧಿಕಾರಿಗಳಿಗೂ ಮತ್ತು SP ಕಂಪ್ಲೇಂಟ್ ಕೊಟ್ಟಿದ್ವಿ. ಇಲ್ಲಿವರೆಗೂ ಏನು ಕ್ರಮ ಜರುಗಿಸಿಲ್ಲ, ಒಂದು FIR ಮಾಡಿಲ್ಲ ಅವ್ರ ಮೇಲೆ. ನಮ್ಮ ಉದ್ದೇಶ ಅವರು ದಯಮಾಡಿ ನಮ್ಮ ಭೂಮಿ ನಮಗೆ ಉಳಿಸ್ಕೊಡ್ಬೇಕು, ಒಂದು ಕಾನೂನು ಕ್ರಮ ಜರುಗಿಸ್ಬೇಕು ಅವ್ರ ಮೇಲೆ, ಮತ್ತು ಒಂದು ಕಮಿಟಿ ಹಾಕಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ತನಿಖೆ ಮಾಡಬೇಕಂತ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಬಳ್ಳಾರಿಯಲ್ಲಿ ಕಂದಾಯ ಕಾಯ್ದೆ ಪ್ರಕಾರ 2070ರಲ್ಲಿ ಇವರೆಲ್ಲರೂ ಕೂಡ ಇವರಿಗೆ ಭೂಮಿ ಮಂಜೂರಾಗುತ್ತೆ. ಉಳುವವನೇ ಭೂಮಿಯ ಒಡೆಯ ಅಂತ ಮೊನ್ನೆ ದೇವರಾಜ ಅರಸುರವರ ಕಾನೂನು ಪ್ರಕಾರ ಉಳುವವನಿಗೆ ಭೂಮಿ ಕೊಡ್ತಾರೆ. ಉಳುವವನಿಗೆ 17 ಜನಕ್ಕೆ ಭೂಮಿ ಕೊಟ್ಟ ನಂತರ ಇತ್ತೀಚೆಗೆ ಅದೇನು ನಗರ ಸಭೆಗೆ ನಗರಕ್ಕೆ ಹೊಂದಿಕೊಂಡಿರೋದ್ರಿಂದ ಆ ಭೂಮಿನ ಕಬಳಿಸೋದಕ್ಕೆ ಒಂದು ವ್ಯವಸ್ಥಿತ ಹುನ್ನಾರ ಮಾಡಿ 2005ರಲ್ಲಿ ಅದಕ್ಕೆ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಏನು 60-70 ವರ್ಷದಿಂದ ಸ್ವಾಧೀನದಲ್ಲಿ ಉಳುಮೆ ಮಾಡ್ತಾ ಪಾಣಿಗಳಲ್ಲಿ ಎಲ್ಲ ಕಾಲಮ್ಗಳಲ್ಲೂ ಈ ಉಳುಮೆದಾರರ ಹೆಸರುಗಳು ದಾಖಲಿದೆ. ಇತ್ತೀಚೆಗೆ ಬಂದು 2005ರಲ್ಲಿ ಈ ಭೂಮಿ ನಂದು ಅಂತ ಬಂದಿದ್ದಾನೆ ಅಂತಂದರೆ ನಾವು ಯಾವ ದೇಶದಲ್ಲಿದ್ದೀವಿ, ಎಲ್ಲಿದ್ದೇವೆ, ಯಾಕೆ ಈ ಕಾನೂನುಗಳು ಇಷ್ಟೊಂದು ಉಳುವವರಿಗೆ ಮಾತ್ರ ಕಾನೂನು, ಪಾಪ ಬಡವರು ಎಲ್ಲಿಗೆ ಹೋಗಬೇಕು, ಕಾನೂನು ಕೇಳೋದ ಮೇಲೆ ಸುಳ್ಳು ಕೇಸ್ಗಳಾಗಿಸಿ ಜೈಲಿಗೆ ಕಳಿಸ್ತೇವೆ, ನಾವೆಲ್ಲ ಎಲ್ಲಿಗೆ ಹೋಗಬೇಕು, ಭೂಮಿ ಕೇಳೋದು ತಪ್ಪ, ನಮ್ಮ ಭೂಮಿನ ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋದು ಕೂಡ ತಪ್ಪ ಅನ್ನೋದು ಒಂದು ದ್ವಂದ್ವ ನೀತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ. ಕನಿಷ್ಠ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ನಿದ್ದೆ ಮಾಡೋದನ್ನು ಬಿಟ್ಟು ಯಾವುದು ನಿಜ, ಯಾರು ಸುಳ್ಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂಥವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ನಾವೆಲ್ಲರೂ ಕೂಡ ಒತ್ತಾಯಿಸ್ತೇವೆ. ಸರ್ಕಾರ ಏನಾದರೂ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಈಗಾಗಲೇ 2014ರಲ್ಲಿ ದೊಡ್ಡ ಗಲಾಟೆನೇ ಆಯಿತು, ಆಗಲೂ ನಾವು ಬಿಟ್ಟಿಲ್ಲ. ಸ್ವಾಧೀನಕ್ಕೆ ಹೋದ್ವು, ಉಳುಮೆ ಮಾಡ್ತಾ ಇಲ್ಲಿ ತನಕನೂ ಕೂಡ ಸ್ವಾಧೀನದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ. ಉಳ್ಳವನು ಯಾರ ಹತ್ರ ದುಡ್ಡಿದೆ ಅವ್ರಿಗೇನೆ ಸರ್ ಇವತ್ತಿನ ಒಂದು ಸಮಾಜ. ನಮ್ಮ ಸರ್ಕಾರ ಏನಾಗಿದೆ ಅಂದರೆ ದುಡ್ಡಿರೋರಿಗೆ ಸರ್ಕಾರ. ನಾವೀಗ ದಿನ ಬೆಳಗಾದ್ರೆ ಈಗ ಧರ್ಮಸ್ಥಳದ ಏನಾಗಿದೆ, 240 ಜನ ಸತ್ತಿದ್ದಾರೆ, ರೇಪ್ ಆಗಿದೆ, ಮರ್ಡರ್ ಆಗಿದೆ, ಸಾಕ್ಷಿಗಳ ನಾಶ. ಏನು ಕ್ರಮ ಆಯಿತು? ಏನೂ ಆಗಲ್ಲ. ಯಾಕೆಂದರೆ ವ್ಯವಸ್ಥೆ ಜಿಡ್ಡು ಕಟ್ಟೋಗಿದೆ. ಉಳ್ಳವರನ್ನು ಓಟು ಅವ್ರ ಕಡೆ ಓಟ್ ಜಾಸ್ತಿ ಇದೆ, ಅವ್ರನ್ನೇನಾದರೂ ನಾವು ಟಚ್ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಸರ್ಕಾರ ಬಿದ್ದೋಗುತ್ತೆ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವ್ಯವಸ್ಥೆ ಈ ಥರದ್ದು. ಈ ಒಂದು ಬಡವರು ಇವತ್ತಿಗೂ ಕೂಡ ಸ್ವತಂತ್ರ ಬಂದಿದೆ ಅಂತ ನಾವು ಹೇಳ್ಕೊಳ್ತಾ ಇದ್ದೇವೆ. ನಿಜವಾಗಿ ಬಡವನಿಗೆ ಯಾವುದೇ ಸ್ವತಂತ್ರ ಇಲ್ಲ. ಆ ನಿಟ್ಟಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ. ಸರ್ಕಾರ ನಮ್ಮದೇ ಸರ್ಕಾರ. ಕಾಂಗ್ರೆಸ್ ಏನು ಬಡವರನ್ನು ಉದ್ಧಾರ ಮಾಡುತ್ತೆ ಅಂತ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ನಿಂತು ಓಟ್ ಹಾಕಿ ಗೆಲ್ಲಿಸಿದಂಥ ಸರ್ಕಾರ ಇವತ್ತು ಬಡವರಿಗೆ ರಕ್ಷಣೆ ಇಲ್ಲದಂತೆ ಆಗ್ತಾಯಿದೆ. ಆದ್ದರಿಂದ ನಾವಂತೂ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ, ನಿಮ್ಮ ದುರಂಕಾರ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಜನ ಪಾಠ ಕಲಿಸ್ತಾರೆ. ಈಗಾಗಲೇ BJPಗೆ ಪಾಠ ಕಲಿಸಿ ಮನೆಗೆ ಕಳಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ಗೂ ಕೂಡ ಪಾಠ ಕಲಿಸ್ತಾರೆ. ದಯಮಾಡಿ ಎಚ್ಚೆತ್ಕೋಬೇಕು. ಯಾಕೆಂದರೆ ನಾವೇ ಪ್ರಾಮಾಣಿಕವಾಗಿ ಬೆಳೆಸಿದಂಥ ಸರ್ಕಾರ ಮತ್ತೆ ನಾವೇ ಕೆಡಬೇಕು ಅಂದರೆ ನಮಗೂ ಒಂದು ಕಡೆ ಎಲ್ಲೋ ಹೊಟ್ಟೆ ಚುರುಕಂತದೆ. ಆ ನಿಟ್ಟಲ್ಲಿ ಸರ್ಕಾರಕ್ಕೆ ನಾವು ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀವಿ. ದಯಮಾಡಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಅಧಿಕಾರಕ್ಕೆ ತಂದಂಥ ಜನನ ಬೀದಿಗೆ ತಳ್ಳಬೇಡಿ. ಕನಿಷ್ಠ ಅವರಿಗೆ ಸಿಗಬೇಕಾದಂಥ ಹಕ್ಕುಗಳನ್ನ ಕೊಡಿಸ್ಕೊಡಿ ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಇವತ್ತು 135 ಎಕರೆ ಇವತ್ತಿಗೂ ಕೂಡ ಬೆಳೆ ಬೆಳೀತಾ ಇದ್ದಾವೆ. ಅಲ್ಲಿ ತೋಟದ ಕೆಲಸ ಮಾಡ್ತಾ ಇದ್ದಾವೆ. ಅಲ್ಲಿ ಟೊಮೊಟೊ ಬೆಳೀತಾ ಇದ್ದಾವೆ, ರಾಗಿ ಬೆಳೀತಾ ಇದ್ದಾವೆ, ಈ ತರಕಾರಿಗಳು ಬೆಳೀತಾ ಇದ್ದಾವೆ. ಟೌನ್ ಪಕ್ಕದಲ್ಲೇ ಇರೋದ್ರಿಂದ ಅದೆಲ್ಲವೂ ಕೂಡ ಫಲವತ್ತಾದ ಜಾಗ, ಸಮತಟ್ಟಾದ ಜಾಗ ಚೆನ್ನಾಗಿದೆ. ಆ ನಿಟ್ಟಲ್ಲಿ ಆ ಭೂಮಿನ ಬಡವರಿಗೆ ಉಳಿಸ್ಕೊಡ್ಬೇಕು ಅನ್ನೋದು ನಮ್ಮ ಬೇಡಿಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.